ಏನಾಗಿದೆ ಈ ನಾಯಕರುಗಳಿಗೆ? ಒಂದು ಕಡೆ ಮಹಿಳಾ ಅಧಿಕಾರಿಗಳ ಮೇಲೆ ದರ್ಪವನ್ನ ತೋರಿಸ್ತಾರೆ, ಮತ್ತೊಂದು ಕಡೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ, ರೋಪನ್ನ ಹಾಕ್ತಾರೆ. ಈಗಾಗಲೇ ಶಿಡ್ಲಘಟ್ಟದ ನಂತರ ಮೈಸೂರು ಮತ್ತು ರಾಮನಗರದಲ್ಲೂ ಮಹಿಳಾ ಅಧಿಕಾರಿಗಳ ಮೇಲೆ ಆವಾಜ್ ಹಾಕಿರುವ ಘಟನೆ ನಡೆದಿದೆ. ಹಾಗಾದ್ರೆ ಮಹಿಳಾ ಅಧಿಕಾರಿಗಳಿಗೆ ಈ ರೀತಿಯಾಗಿ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರು ಯಾಕೆ ಕೈಕಟ್ಟಿ ಕೂತಿದೆ ಪೊಲೀಸ್ ಇಲಾಖೆ, ಸರ್ಕಾರ? ಈ ರೀತಿಯಾಗಿ ಮಾತಾಡೋರಿಗೆ ತಮ್ಮ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಲ್ಲ ಅನ್ನುವಂತಹ ವಿಶ್ವಾಸನ? ನಮ್ ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದೀನಿ, ಕೆಟ್ಟತನ ನೋಡಿಲ್ಲ. ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಒಬ್ಬ ಮಹಿಳಾ ಅಧಿಕಾರಿಯನ್ನ ಚಪ್ಪಲಿಯಲ್ಲಿ ಹೊಡಿತೀನಿ ಅಂತ ಧಮಕಿ ಹಾಕಿದ. ನಿನ್ನ ಏನ್ ಮಾಡ್ತೀನೋ ನೋಡೋ ಅಂತ ಜೀವ ಬೆದರಿಕೆ ಹಾಕಿದ್ದ. ಇಷ್ಟೆಲ್ಲಾದ್ರೂ ಆತನನ್ನ ಅರೆಸ್ಟ್ ಮಾಡಲಿಲ್ಲ. ಈಗ ಅಂಥದ್ದೇ ಘಟನೆಗಳು ಬೇರೆ ಬೇರೆ ಕಡೆಗಳಲ್ಲೂ ನಡೆದಿದ್ದು ಈ ಸರ್ಕಾರದಲ್ಲಿ ಮಹಿಳೆಯರಿಗೆ, ಮಹಿಳೆಯರ ಗೌರವಕ್ಕೆ ಬೆಲೆಯೇ ಇಲ್ಲ ಎನ್ನುವಂತಾಗಿದೆ. ಧಮಕಿ ಹಾಕಿದ್ದ ರಾಜೀವನಿಗೆ ಜಾಮೀನು ಕೊಟ್ಟ ಕೋರ್ಟ್. ಮೈಸೂರಲ್ಲಿ ಮತ್ತೋರ್ವ ಮಹಿಳಾ ಅಧಿಕಾರಿಗೆ ಕೊಲೆ ಬೆದರಿಕೆ. ಈ ಸರ್ಕಾರದಲ್ಲಿ ಮಹಿಳೆಯರು, ಅಧಿಕಾರಿಗಳ ಜೀವಕ್ಕೆ ರಕ್ಷಣೆ ಇಲ್ವಾ? ಆತ ಶಾಸಕ ಅಲ್ಲ, ಕೊನೆ ಪಕ್ಷ ಗ್ರಾಮ ಪಂಚಾಯಿತಿ ಮೆಂಬರ್ ಸಹ ಆಗಿಲ್ಲ. ಅಂಥ ವ್ಯಕ್ತಿ ನಗರಸಭೆ ಆಯುಕ್ತೆಗೆ ಮನಬಂದಂತೆ ಬೈದಿದ್ದ, ಕೊಲೆ ಬೆದರಿಕೆ ಹಾಕಿದ್ದ. ಕೊನೆಗೆ ಆ ಮಹಿಳೆ ನಡುರಸ್ತೆಯಲ್ಲಿ ಕಣ್ಣೀರು ಹಾಕಿದ್ಲು. ರಾಜೀವನ ವಿರುದ್ಧ ದೂರು ಕೊಟ್ಲು. ಜನರು ಪ್ರತಿಭಟನೆಗಳನ್ನ ಮಾಡಿದ್ರು. ಇಷ್ಟೆಲ್ಲ ಆದ್ರೂ ಪೊಲೀಸರು ರಾಜೀವನನ್ನ ಪತ್ತೆ ಹಚ್ಚಲಿಲ್ಲ, ಅರೆಸ್ಟ್ ಮಾಡಲಿಲ್ಲ. ಘಟನೆ ನಡೆದು 4-5 ದಿನವಾದ್ರೂ ಪೊಲೀಸರು ಪತ್ತೆ ಹಚ್ಚಲಿಲ್ಲ. ಕೊನೆಗೆ ಈಗ ಎಲ್ಲರೂ ಅಂದುಕೊಂಡಂತೆಯೇ ಆಗಿದೆ. ರಾಜೀವ ನಿರೀಕ್ಷಣಾ ಜಾಮೀನು ಪಡೆದುಕೊಂಡಿದ್ದಾನೆ. ಪೊಲೀಸರು ಕೆಲವೊಮ್ಮೆ ಕೆಲವೊಂದು ಟ್ರಿಕ್ಸ್ ಮಾಡ್ತಾರೆ. ಪ್ರಭಾವಿಗಳನ್ನ ಅರೆಸ್ಟ್ ಮಾಡಬೇಕಾದಾಗ ಜಾಣಕುರುಡು ಪ್ರದರ್ಶನ ಮಾಡುತ್ತಾರೆ. ಪತ್ತೆ ಹಚ್ಚಿ ಬಂಧನ ಮಾಡುವ ಸಾಮರ್ಥ್ಯ ಇದ್ರೂ ಸಿಗ್ತಾ ಇಲ್ಲ, ಹುಡುಕಾಡ್ತಾ ಇದ್ದೀವಿ ಅಂತ ಸಬೂಬು ಹೇಳ್ಕೊಂಡು ನಿರೀಕ್ಷಣಾ ಜಾಮೀನು ಪಡೆಯುವವರೆಗೂ ಸುಮ್ಮನಿರ್ತಾರೆ. ಈಗ ರಾಜೀವ್ ಗೌಡ ವಿಚಾರದಲ್ಲೂ ಅದೇ ರೀತಿ ಆಗಿದೆ. ಚಿಂತಾಮಣಿ ಜೆಎಂಎಫ್ಸಿ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ದ ರಾಜೀವ್ಗೆ ಕೋರ್ಟು ಜಾಮೀನು ಮಂಜೂರು ಮಾಡಿದೆ. ಇಂತಹ ಘಟನೆಗಳಲ್ಲಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗೋವರೆಗೂ ಬೇರೆಯವರು ಭಯ ಪಡೋದಿಲ್ಲ. ಜನನಾಯಕರು, ಜನರು ಬುದ್ಧಿ ಕಲಿಯೋದಿಲ್ಲ. ಈಗ ಶಿಡ್ಲಘಟ್ಟದ ರೀತಿಯದ್ದೇ ಘಟನೆ ಸಿಎಂ ತವರು ಕ್ಷೇತ್ರ ಮೈಸೂರಿನಲ್ಲೂ ನಡೆದಿದೆ. ಸರ್ಕಾರದ ಜಮೀನನ್ನ ಸ್ವಾಧೀನಕ್ಕೆ ಪಡೆಯಲು ಹೋಗಿದ್ದ ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಒಬ್ಬ ವ್ಯಕ್ತಿ ಎಲ್ಲರೆದುರೇ ಕೊಲೆ ಬೆದರಿಕೆ ಹಾಕಿದ್ದಾನೆ. ಆತ ತೋರಿಸಿದ ವರ್ತನೆ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ. ಈ ವಿಡಿಯೋ ನೋಡಿ ಒಬ್ಬ ಮಹಿಳಾ ಅಧಿಕಾರಿ ಇದು ಸರ್ಕಾರದ ಜಮೀನು ಅಂತ ವ್ಯಕ್ತಿಗೆ ಹೇಳೋ ಪ್ರಯತ್ನ ಮಾಡ್ತಾ ಇದ್ರೆ ಆತ ಮಾತ್ರ ನಿನ್ನ ಹೆಣ ಬೀಳುತ್ತೆ, ಇವತ್ತು ಮೊದಲು ಇಲ್ಲಿ ನಿನ್ನ ಹೆಣ ಬೀಳುತ್ತೆ ಅಂತ ಆವಾಜ್ ಹಾಕಿದ್ದಾನೆ. ಏಯ್ ಮುಂಡೆ, ಇದು ಸರ್ಕಾರಿ ಜಮೀನಾ ಅಂತ ಪ್ರಶ್ನೆ ಮಾಡಿದ್ದಾನೆ. ಕೊನೆಗೆ ವಿಡಿಯೋ ಮಾಡು ಅಂತ ಹೇಳ್ತಾ ಇದ್ದಂತೆ ವಿಡಿಯೋ ಮಾಡ್ತಾ ಇದ್ದ ವ್ಯಕ್ತಿಯ ಮೇಲೆ ದಾಳಿ ಮಾಡಿದ್ದಾನೆ. ಕೇಳಿಸಿಕೊಳ್ಳಲಾಗದಂತಹ ಕೆಟ್ಟ ಮಾತುಗಳನ್ನು ಆಡಿದ್ದಾನೆ. ಜಮೀನು ಪರಿಶೀಲನೆಗೆ ತೆರಳಿದ್ದ ಗ್ರಾಮ ಆಡಳಿತ ಅಧಿಕಾರಿ ಭವ್ಯ, ಗ್ರಾಮ ಸಹಾಯಕ ನವೀನ್ ಕುಮಾರ್ ಎಂಬುವರ ಮೇಲೆ ವರುಣ ಹೋಬಳಿ ಗುಡಮಾದನಹಳ್ಳಿ ಗ್ರಾಮದ ನಿವಾಸಿ ಜಿಎಂ ಪುಟ್ಟಸ್ವಾಮಿ ಎಂಬುವರು ಹಲ್ಲೆ ಮಾಡಲು ಮುಂದಾಗಿದ್ರು. ಧಮಕಿ ಹಾಕಿ ಕೊಲೆ ಬೆದರಿಕೆ ಹಾಕಿದ್ರು. ಬಲವಂತವಾಗಿ ಮೊಬೈಲ್ ಕಿತ್ಕೊಂಡು ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ದ ಆರೋಪಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಗುಡಮಾದನಹಳ್ಳಿಯಲ್ಲಿ ನಿಮಾನ್ಸ್ ಮಾದರಿ ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಅಂತ ಸರ್ಕಾರ ತೀರ್ಮಾನಿಸಿದ್ದು, ಅದಕ್ಕಾಗಿ 20 ಎಕರೆ ಜಾಗವನ್ನ ಗುರುತು ಮಾಡಿ ಮೀಸಲಿಟ್ಟಿತ್ತು. ಆ ಜಮೀನು ಪರಿಶೀಲನೆಗೆ ಹೋದ ಮಹಿಳಾ ಅಧಿಕಾರಿ ಮೇಲೆ ಒಬ್ಬ ವ್ಯಕ್ತಿ ದರ್ಪ ತೋರಿದ್ದಾನೆ. ಜಮೀನಿನಲ್ಲಿ ಅನಧಿಕೃತವಾಗಿ ಅಡಿಕೆ ತೋಟ ನಿರ್ಮಾಣ ಮಾಡಿಕೊಂಡಿದ್ದ ಪುಟ್ಟಸ್ವಾಮಿ ಅನ್ನೋ ವ್ಯಕ್ತಿ ಯಾರನ್ನ ಕೇಳಿ ಆಸ್ಪತ್ರೆಗೆ ಜಮೀನು ಕೊಟ್ರಿ ಅಂತ ಆವಾಜ್ ಹಾಕಿದ್ದಾನೆ. ಅಷ್ಟೇ ಅಲ್ಲದೆ ಅಧಿಕಾರಿಗಳ ಮೇಲೆ ಹಲ್ಲೆಗೂ ಮುಂದಾಗಿದ್ದ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕನಸಿನ ಯೋಜನೆ ಇದಾಗಿದ್ದು, ಆಸ್ಪತ್ರೆ ನಿರ್ಮಾಣಕ್ಕೆ ಸಿದ್ದರಾಮಯ್ಯ ಆಸಕ್ತಿ ತೋರಿದ ಹಿನ್ನೆಲೆ ಜಾಗ ಗುರುತಿಸಿ ಸ್ವಾಧೀನ ಪ್ರಕ್ರಿಯೆ ಆರಂಭಿಸುವಂತೆ ಆದೇಶವಾಗಿದೆ.
ಈ ಹಿನ್ನೆಲೆ ಗುಡಮಾದನಹಳ್ಳಿಯಲ್ಲಿ ಗುರುತಿಸಲಾದ ಜಮೀನು ಪರಿಶೀಲನೆಗೆ ಮಹಿಳಾ ಅಧಿಕಾರಿ ಜಿ ಭವ್ಯ ಹಾಗೂ ನವೀನ್ ಕುಮಾರ್ ತೆರಳಿದ್ರು. ಈ ವೇಳೆ ಸದರಿ ಜಮೀನಿನಲ್ಲಿ ಅನಧಿಕೃತವಾಗಿ ಅಡಿಕೆ ತೋಟ ನಿರ್ಮಿಸಿಕೊಂಡಿದ್ದ ಪುಟ್ಟಸ್ವಾಮಿ ದಿಢೀರ್ ಪ್ರತ್ಯಕ್ಷವಾಗಿ, ಯಾರನ್ನ ಕೇಳಿ ನಿಮಾನ್ಸ್ ಆಸ್ಪತ್ರೆಗೆ ಜಮೀನು ಮಂಜೂರು ಮಾಡಿದ್ದೀರಿ? ಮೊದಲು ತಹಶೀಲ್ದಾರ್ ತಲೆ ತೆಗೆಯಬೇಕು, ನಿನ್ನನ್ನ ಇಲ್ಲಿಯೇ ಕೊಂದು ಹಾಕುತ್ತೇನೆ ಎಂದು ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಪುಟ್ಟಸ್ವಾಮಿಯ ದೌರ್ಜನ್ಯ ಮೊಬೈಲ್ನಲ್ಲಿ ಚಿತ್ರೀಕರಿಸುತ್ತಿದ್ದ ಗ್ರಾಮ ಸಹಾಯಕ ನವೀನ್ ಕುಮಾರ್ಗೂ ಕೊಲೆ ಬೆದರಿಕೆ ಹಾಕಿ ಮೊಬೈಲ್ ಕಿತ್ಕೊಂಡು ವಿಡಿಯೋ ಡಿಲೀಟ್ ಮಾಡಿಸಿದ್ದಾನೆ. ಸರ್ಕಾರಿ ಕೆಲಸವನ್ನ ನಿರ್ಭಯವಾಗಿ ನಿರ್ವಹಿಸಲು ಮಹಿಳಾ ಸಿಬ್ಬಂದಿಯಾದ ನನಗೆ ಭಯದ ವಾತಾವರಣ ಉಂಟು ಮಾಡಿರುವ ಪುಟ್ಟಸ್ವಾಮಿ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂತೆ ಭವ್ಯ ಅವರು ಪ್ರಕರಣ ದಾಖಲಿಸಿ ತಮಗೆ ರಕ್ಷಣೆ ನೀಡುವಂತೆ ಮನವಿ ಮಾಡಿದ್ದಾರೆ. ಸಿಎಂ ಪ್ರತಿನಿಧಿಸುವ ಕ್ಷೇತ್ರದಲ್ಲೇ ಇಂತಹ ಘಟನೆ ನಡೆದರೆ ಉಳಿದ ಕ್ಷೇತ್ರಗಳ ಗತಿಯೇನು ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ರಾಜ್ಯದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯದ ಪ್ರಕರಣಗಳು ಒಂದಾದ ನಂತರ ಒಂದು ಬೆಳಕಿಗೆ ಬರ್ತಾ ಇದ್ದು, ಬಿಡದಿಯ ಜಿಬಿಡಿಎ ಯೋಜನೆ ವಿಚಾರಕ್ಕೆ ರಾಮನಗರದಲ್ಲಿ ರೈತರು ಪ್ರತಿಭಟನೆ ಮಾಡಿದ್ದು, ಆಗ ಶಾಸಕರ ಮುಂದೆಯೇ ಗಲಾಟೆ ನಡೆದಿದೆ. ಈ ವೇಳೆ ಪೊಲೀಸರು ಮಹಿಳೆಯರ ಜೊತೆ ಅನುಚಿತವಾಗಿ ನಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಮನಗರ ಜಿಬಿಡಿಎ ಕಚೇರಿಯಲ್ಲಿ ಸಭೆ ನಡೆಸಿದ್ದ ಶಾಸಕ ಎಚ್.ಸಿ. ಬಾಲಕೃಷ್ಣ ರೈತರಿಂದ ಅಹವಾಲು, ಅರ್ಜಿ ಸ್ವೀಕಾರ ಮಾಡ್ತಾ ಇದ್ರು. ಈ ವೇಳೆ ಕೆಲವು ರೈತರು ಈ ಯೋಜನೆ ನಮಗೆ ಬೇಡ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ನಮ್ಮ ಭೂಮಿ ನಮಗೆ ಕೊಡಿ, ಯೋಜನೆ ಬೇಡ ಅಂತ ವಾದ ಮಾಡಿದ್ರು. ಈ ವೇಳೆ ಬಾಲಕೃಷ್ಣ ಮತ್ತು ರೈತರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಇದೇ ವೇಳೆ ಕೆಲವು ಮಹಿಳೆಯರನ್ನ ಪೊಲೀಸರು ಎಳೆದಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಹಿಳೆಯರು ಅನ್ನೋದನ್ನೂ ನೋಡದೆ ಆ ಸಭೆಯಲ್ಲಿ ಎಳೆದಾಡಿದ್ದಾರೆ ಅಂತ ಕೆಲವರು ಆರೋಪ ಮಾಡಿದ್ದಾರೆ. ನಂತರ ಗಲಾಟೆ ಜೋರಾಗ್ತಾ ಇದ್ದಂತೆ ಮಹಿಳೆಯರು, ರೈತರು ಎಲ್ಲಾ ಸೇರಿಕೊಂಡು ಶಾಸಕರಿಗೆ ಧಿಕ್ಕಾರಗಳನ್ನ ಕೂಗಿದ್ರು. ಶಾಸಕರು ಅಲ್ಲಿಂದ ಹೋದ ನಂತರ ಅಲ್ಲಿ ಗಲಾಟೆ ತಣ್ಣಗಾಗಿದೆ. ಒಟ್ಟಾರೆ ರಾಜ್ಯದಲ್ಲಿ ಒಂದರ ನಂತರ ಒಂದು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡುವಂತಹ ಘಟನೆಗಳು ನಡೀತಾ ಇದ್ದು, ಯಾವುದರ ಬಗ್ಗೆಯೂ ಪೊಲೀಸರು ಸೀರಿಯಸ್ ಆಗ್ತಾ ಇಲ್ಲ. ಆದ್ರಿಂದಲೇ ಮತ್ತಷ್ಟು ಮಗದಷ್ಟು ಈ ರೀತಿಯ ಘಟನೆಗಳು ನಡೀತಾ ಇವೆ ಅಂತ ಹೇಳಲಾಗ್ತಾ ಇದೆ.